ಅವ್ರಿಗಿರುವಂಥ ಗುಣ ನಾವೆಲ್ಲ ನೋಡಿದ್ರೆ ಅವರು ಅಜಾತ ಶತ್ರು ಅಂತ ಹೇಳ್ಬೋದು. ನಿಮ್ಗೆ ಯಾರಾದರೂ ಶತ್ರುಗಳಿದಾರ ಈ ರಾಜಕೀಯ ರಂಗದಲ್ಲಿ? ಜನ ನಮ್ಮನ್ನು ನಂಬ್ತಾರೆ. ಈಗಲೂ ಏನಾಗ್ತದೆ, ಬಹಳ ಕಠಿಣ ರಾಜಕೀಯ, ತುಂಬ ಕಷ್ಟದ ಕೆಲಸ. ಯಾಕಂದ್ರೆ ನಮ್ಮ ಸರ್ಕಾರ ಇಲ್ಲ, ಅನ್ಕೊಂಡಷ್ಟು ಕೆಲಸ ಮಾಡಿ ಆಗ್ತಾ ಇಲ್ಲ. ಅದ್ರ ನಡುವೆ ಜನರನ್ನ ಸಂತೈಸಬೇಕು. ಅದು ನಮಗೆ ವೃತ್ತಿ ಅಲ್ಲ, ಅದು ವ್ರತ ಆಗ್ಬೇಕು. ವೃತ್ತಿ ಅಲ್ಲ, ವ್ರತ ಆಗ್ಬೇಕು ಅಂತ. ನಮ್ಮ ದೊಡ್ಡ ಆಸ್ತಿ ನಮ್ಮ ಕಾರ್ಯಕರ್ತರು, ನಮ್ಮ ಪ್ರೀತಿ ಮಾಡುವಂತ ಕಾರ್ಯಕರ್ತರು. ನಾವು ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಒಟ್ಟಿಗೆ ನಾನು ಈ ರಾಜಕಾರಣ ನೋಡಿ, ಸುರೇಶನ ಕೇಸ್ ಕೂಡ ಪಾಸ್ ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ಇವತ್ತೇ ಗೊತ್ತಾಗ್ತಾ ಇರೋದು. ಈಗ ಸುರೇಶನನ್ನ ಈಗ ಅವರು ಶಾಸಕರಾಗಿದ್ದಾರೆ, ಹಾಗೂ ಅವರು ಖ್ಯಾತ ಉದ್ಯಮಿ ಕೂಡ ಆಗಿದ್ರು. ಅವ್ರು ಎಲ್ಲಿ ಹೋದ್ರು ಅವ್ರಿಗೆ ಜನಪ್ರಿಯತೆ ಅನ್ನೋದು ಅಪಾರವಾದ ಮಟ್ಟದಲ್ಲಿ ಇದೆ. ನಾನು ನೋಡಿದ್ದೀನಿ ಇದನ್ನ. ಅಷ್ಟೇ ಅಲ್ಲ, ಅವರು ಶ್ರೀರಾಮಚಂದ್ರ ನಂತರ ಅಣ್ಣ, ಹಿರಿಯಣ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಒಟ್ಟು 3 ಜನ ಅಣ್ಣ ತಮ್ಮಂದ್ರು ಇವತ್ತಿಗೂ ಅಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಇವ್ರು ಹೇಳಿದ್ದ ಮಾತು ಗೆರೆ ದಾಟದಿರ. ಅವರು ಆ ಒಡನಾಟದ ಬಗ್ಗೆ ನಮ್ಗೊಂಚೂರು ತಿಳಿಸ್ಕೊಡಿ ಸುರೇಶನ. ಇಲ್ಲ, ನಮ್ಗೆ ಶ್ರೀರಾಮಚಂದ್ರನ ಬಗ್ಗೆ ಉಲ್ಲೇಖ ಮಾಡಿದ್ರಿ ನೀವು. ತಮ್ಮಂದಿರಿಲ್ಲದ ಶ್ರೀರಾಮಚಂದ್ರನ ಬದುಕು ಕೂಡ ಅಪೂರ್ಣ ಅಂತ ಕೇಳಿದ್ವಿ. ಹಾಗೆ ನಮ್ಗೆ ಇಬ್ಬರು ತಮ್ಮನವ್ರು ಸಿಕ್ಕಿದ್ರು, ನಮ್ಮ ಸೌಭಾಗ್ಯ. ನಾವು ಯಾವುದೇ ಕೆಲಸ ಸಂಕಲ್ಪ ಮಾಡಿದಾಗ ಅದನ್ನ ನಡೆಸ್ಕೊಡಂತ ನಮ್ಮ ತಮ್ಮನವರು. ನನಗೆಲ್ಲೂ ನಾನು ಎಡಲಿಕ್ಕೆ ಬಿಡ್ಲಿಲ್ಲ, ನನ್ನ ಮರ್ಯಾದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅದೊಂದು ಸವಾಲಂತ ಸ್ವೀಕಾರ ಮಾಡಿ ಒಂದು ಚುನಾವಣೆ ಕೂಡ ನಮ್ಮ ತಮ್ಮನವರೇ ಮಾಡಿಕೊಟ್ರು. ಅದು ನೆನೆಸ್ಬೇಕಲ್ಲ. ಬಿಕಾಸ್ ಯು ಸಿ, ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. I didn't have any godfather in my political life or in my personal life. ರಾಜಕೀಯ ಬದುಕು ಅಂದಾಗ ಏನಾಗ್ತದೆ, ಶಾಸ್ತ್ರ ಒಂದ್ ಕಡೆ ಹೇಳ್ತಾರೆ ನಯತಿ ಇತಿ ಜೀವನಂ ಅಂತ ಹೇಳಿ. ಅಂದ್ರೆ ತಲೆ ಹೋಗೋ ದಾರಿ ನಿರ್ಧರಿಸಬೇಕು, ಮನಸ್ಸು ಒಪ್ಪಬೇಕು, ಶಾಸ್ತ್ರ ಸಮರ್ಸಬೇಕು, ಗುರು ಹಿರಿಯರು ಕೈ ಹಿಡಿದು ಮುನ್ನಡೆಸ್ಬೇಕಂತ. ಇದು ನಮ್ಮ ಬದುಕಲ್ಲಿ ಎಲ್ಲ ಆಗಿದೆ. ನಾನು ಇಚ್ಛೆ ಪಟ್ಟು ರಾಜಕಾರಣಕ್ಕೆ ಬಂದನಲ್ಲ, ನಮ್ಮ ಊರಿನ ಜನ ನಮಗೆ ಒತ್ತಾಯ ಮಾಡ್ತಾರೆ. 2013 ಸ್ವಲ್ಪ ಸಂಸಾರಕ್ಕೆ ಒಂದಿಷ್ಟು ಮಾಡಿದ್ದೀರಿ, ಸಮಾಜಕ್ಕೆ ಏನಾದ್ರು ನೀವಿಂದ ಆಗ್ಬೇಕು ಅಂತ ಹೇಳಿದಾಗ ತುಂಬಾ ಅಂಜಿಕೆಯಿಂದ ಅಳುಕೆಯಿಂದಲೇ ಬಂದಂತವನು. ಮತ್ತೆ ನನಗೆ ತುಂಬಾ ರಾಜಕೀಯ ಎಷ್ಟು ಕಷ್ಟ ಅಂತ ಗೊತ್ತಾಗಿದೆ ಆವಾಗಲೇ. ಜನಕ್ಕೆ ನೀರು ಇರೋದಾಗ ಅದ್ರ ಆಳ ನಮ್ಗೆ ಅರ್ಥ ಆಗ್ತದೆ. ಅದು ಒಂದು ನಿಮ್ಗೆ ಈಜು ಗೊತ್ತಿರ್ಬೇಕು. ರಾಜಕೀಯದ ಈಜು ಬಹಳ ಕಠಿಣ, ಬಹಳ ಕಷ್ಟ. ಗೊತ್ತಿರ್ಲಿಲ್ಲ. ಅದು ಒಂದು 10 ವರ್ಷಗಳ ಹೋರಾಟ, 12 ವರ್ಷಗಳ ಹೋರಾಟ ಆಯ್ತಲ್ಲಿ. ಕೊನೆಗೇನೋ ದೇವ್ರ ಕೈ ಹಿಡಿದು ಜನ ಒಪ್ಪಿದ್ರು, ಹಾರೈಕೆ ಸಿಕ್ತು. ಇವತ್ತು ಏನೋ ಒಂದು ಮರ್ಯಾದೆ ಉಳಿಸಿದ್ದಾರೆ. ಹೌದು. ಮತ್ತೆ ಏನಾಗ್ತದೆ ಹೇಳ್ತಾರೆ, ಸಂಕಲ್ಪ ಶುದ್ಧಿ ಇದ್ದಲ್ಲಿ ಸಂಕಲ್ಪ ಸಿದ್ಧಿ ಆಗ್ತಾ ಅಂತ ಹೇಳಿ. ನನಗೆ ರಾಜಕೀಯಕ್ಕೆ ಬಂದು ಇಲ್ಲಿ ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕಂತ ಹಪಾಪಿ ನನಗೆಲ್ಲ. ಭಗವಂತ ನನಗೆ ಒಂದು ಬದುಕೋ ದಾರಿಯನ್ನ ಕಲ್ಪಿಸಿಕೊಟ್ಟಿದ್ದಾನೆ. ಮತ್ತೆ ನಾನು ತುಂಬಾ ಸಿಂಪಲ್ ಲಿವಿಂಗ್ ಪರ್ಸನ್. ನನಗೆ ದೊಡ್ಡ ಖರ್ಚು ಕೂಡ ಏನಿಲ್ಲ. ನಾನು ಮಾಡಿದ್ರೆ ಸ್ವಲ್ಪ ನನ್ನ ಬದುಕಲ್ಲಿ ಸಂಪಾದನೆ ಒಂದು 80% ಸಮಾಜಕ್ಕೆ ದಾನವಾಗಿ ಕೊಟ್ಟಿದ್ದೇನೆ ಇಷ್ಟವರೆಗೆ. ನಾನು ಯಾವ ದೇವಸ್ಥಾನದಲ್ಲಿ ಕೂಡ ಬೇಕಾದ್ರೆ ನಾನು ಹೇಳ್ತೇನೆ. ನಾನಂತ ಆಗರ್ಭ ಶ್ರೀಮಂತ ಏನಲ್ಲ, ಬಂದಿದ್ರಲ್ಲಿ ಸ್ವಲ್ಪ ಹಂಚಿ ತಿನ್ನೋದ್ರ ಕೆಲಸ. ಅವಾಗಲೂ ನಾನು ಅಷ್ಟೇ ಮಾಡ್ತಿದ್ದೆ. ನಾನು ಬಳ್ಳಾರಿಲಿ ಇರುವಾಗ ಒಂದಷ್ಟು ಮಕ್ಕಳನ್ನ ಓದಿಸ್ತಿದ್ದೆ, ಕಷ್ಟಕ್ಕೆ ಆಗ್ತಿದ್ದೆ. ಊರಿಗೆ ಹೋದಾಗಲೂ ಒಂದಷ್ಟು ಜನ ಬಂದಾಗ ಏನೋ ಕೈಲಾದ ಸೇವೆ ಮಾಡ್ತಿದ್ದೆ. ದಟ್ ಇಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ನನ್ಗೆ ಬೇಂದ್ರೆ ಒಂದ್ ಕಡೆ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಈ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದವರಲ್ಲ ಅವರು. ಸ್ವಭಾವತಃ ಹಾಗೆ, ಅಂದ್ರೆ ದಾನ ಧರ್ಮ ಮಾಡೋದಿರ್ಬೋದು, ಸಮಾಜ ಸೇವೆ ಮಾಡುವಂಥದ್ದು ಅವರ ನಿಮ್ಮ ಸ್ವಭಾವ. ಅದು ಮೊದ್ಲಿಂದ ಅಲ್ಲ. ಈ ಬೇಂದ್ರೆ ಒಂದ್ ಕಡೆ ಹೇಳ್ತಾರೆ, ಬೇಂದ್ರೆ ಆಗ್ತಂತ ಹೇಳಿ. ಇದಕ್ಕೆ ಪ್ರೇರಣೆ ಯಾರು ಅಂತ ಹೇಳಿದ್ರೆ, ನನಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಆದಷ್ಟು ಏನಾದ್ರು ನಮ್ಮ ಕೈಯೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ಆ ರೀತಿ ಹೊರಟಂತ ನಾನು. ಕೊನೆಗೆ ರಾಜಕೀಯ ಕೈ ಹಿಡಿದು ಕರ್ಕೊಂಡು ಬಂತು. ನಮ್ಮ ಪಕ್ಷದ ಹಿರಿಯರು ನಮ್ಮ ಮೇಲೆ ನಂಬಿಕೆ ಇರ್ತಾರೆ, ಜನ ನಮ್ಮನ್ನು ನಂಬ್ತಾರೆ. ಈಗಲೂ ಏನಾಗ್ತದೆ, ಬಹಳ ಕಠಿಣ ರಾಜಕೀಯ, ತುಂಬಾ ಕಷ್ಟದ ಕೆಲಸ. ಜನರು ಯು ಕೆನಾಟ್ ಸ್ಯಾಟಿಸ್ಫೈ 100% ಪೀಪಲ್ ಓವರ್ ಹಿಯರ್. ಯಾಕಂದ್ರೆ ನಮ್ಮ ಸರ್ಕಾರ ಇಲ್ಲ, ಅನ್ಕೊಂಡಷ್ಟು ಕೆಲಸ ಮಾಡಿ ಆಗ್ತಾ ಇಲ್ಲ. ಅದ್ರ ನಡುವೆ ಜನರನ್ನ ಸಂತೈಸಬೇಕು. ನೀವು ಅಲ್ಲಿ ಇಳಿದು ಹೋದಾಗ ನಿಮ್ಗೆ ಅಲ್ಲಿ ಜನರ ಕಷ್ಟ, ಅವರ ಬಡತನ, ಅವರ ಅಸಹಾಯಕತೆ, ಅದೆಲ್ಲ ನಮ್ಮ ಅನುಭವಕ್ಕೆ ಬರ್ತದೆ. ಓಕೆ. ಅಂದ್ರೆ ನೀವೀಗ
ಒಬ್ಬ ಶಾಸಕರಾಗಿ ಈಗ ಹೊರಗಡೆ ಕಾಲಿಟ್ಟ ಕೂಡ್ಲೆ ಒಂದಷ್ಟು ಸಮಸ್ಯೆಗಳು ಇಟ್ಕೊಂಡಿರೋಂತ ಜನರೇ ನಿಮ್ಮ ಹತ್ರ ಬರ್ತಾರೆ. ಅವರೆಲ್ಲರ ಸಮಸ್ಯೆಗಳನ್ನ ಕೇಳಿ ಕೊನೆಗೆ ನೀವು ಅಂದ್ರೆ ರಾತ್ರಿ ಮಲಗ್ಬೇಕಾದ್ರೆ ನಿಮ್ಗೆ ನಿದ್ರೆ ಬರುತ್ತಾ? ಇಲ್ಲ, ಅಂದ್ರೆ ಏನಾಗ್ತದೆ, ತುಂಬಾ ದಣಿವಾದ ಮೇಲೆ ನಾವು ನಿದ್ದೆ ಮಾಡೋದು. ಹ್ಮ್ ಬೆಳಿಗ್ಗೆ 7 ಗಂಟೆ ಇದ್ರೆ ಮಲಗೋ 1:30-2:30 ಗಂಟೆ ಆಗ್ತದೆ. ಹ್ಮ್ ಒಂದು 3-4 ಗಂಟೆ 5 ಗಂಟೆ ನಿದ್ದೆ ಮಳೆ ಸಿಗ್ತದೆ. ನಾನು ಯಶೋಮತಿ, ನಾನು ಯಾಕೆ ಅಂದ್ರೆ ನಾವೊಂದು ರೀತಿ ರಾಜಕಾರಣ ನಮ್ಗೆ ಅದು ಒಂದು ರೀತಿ ತಪಸ್ಸು, ಒಂದು ರೀತಿಯ ತಪಸ್ಸು. ಅದು ನಮ್ಗೆ ವೃತ್ತಿ ಅಲ್ಲ, ಅದು ವ್ರತ ಆಗ್ಬೇಕು. ವೃತ್ತಿ ಅಲ್ಲ, ವ್ರತ ಆಗ್ಬೇಕು ಅಂತ. ಹಾಗಾಗಿ ಅದು ವ್ರತವಾಗಿ ಸ್ವೀಕಾರ ಮಾಡುವಂತ ನಾನು. ಯಾಕಂದ್ರೆ ನನ್ನ ಒಂದು ಫೋನ್ ಕಾಲ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಯಾರೋ ಒಬ್ಬರಿಗೆ ಒಂದು ರೇಷನ್ ಕಾರ್ಡ್ ಮಾಡಿ ಕೊಡ್ತದೆ, ಒಬ್ಬೊಬ್ಬರಿಗೆ BPL ಇದ್ ಮಾಡ್ತದೆ, ಕೆಲವರಿಗೆ ಪ್ರಮೋಷನ್ ಸಿಗ್ತದೆ, ಕೆಲವರಿಗೆ ಟ್ರಾನ್ಸ್ಫರ್ ಆಗ್ತದೆ, ಕೆಲವರು ಉದ್ಯೋಗ ಕೊಡ್ತದೆ. ನಾನು ನನ್ನ ವೈಯಕ್ತಿಕ ಬದುಕಲ್ಲಿ ನನ್ನ ಸ್ವಂತಕ್ಕೋಸ್ಕರ ಯಾರು ನಾನು ಕೇಳಿದಂತಲ್ಲ. ಆದ್ರೆ ನಮ್ಮ ಕಾಪು ಕ್ಷೇತ್ರದ ಜನತೆ ನೋಡಿ, ನಮ್ಮ ಮೇಲೆ 13,000 ಚಿಲ್ಲರೆ ಓಟೆಲ್ಲ ನಮಗೆ ಗೆಲ್ಸಿದ್ದಾರೆ. ಅಲ್ಲೇ ಮಾರ್ಜಿನ್ 3,000-4,000. ಹೋದ್ಸಲ ಲಾಲಾಜಿ ಮೆಂಡನ್ ತಗೊಂಡು 11,000 ಓಟು ನಾವೆಲ್ಲ ಒಟ್ಟಿಗೆ ಸೇರಿದಾಗ ಬಂತು. ಆಮೇಲೆ ಲಾಲಾಜಿ ಮೆಂಡನ್ ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ನಾವು ಒಂದು ವ್ರತ ಅಂತಾನೆ ಸ್ವೀಕಾರ ಮಾಡಿದಂತ ಈ ನಿಟ್ಟಿನಲ್ಲಿ ಖಂಡಿತ ನಮ್ಮ ಕಾಯ ವಾಚ ಮನಸ್ಸು ನಮ್ಮನ್ನ ಸಮರ್ಪಿಸ್ಕೊಳ್ಬೇಕು ಸಮಾಜಕ್ಕೆ. ನಮಗೆ ಸಿಕ್ಕಂತ ಅಧಿಕಾರ, ಅಂತಸ್ತು, ಆಸ್ತಿ ಇದೆಲ್ಲ ಕೃಷ್ಣಾರ್ಪಣ ವಸ್ತು ಅಂತೇಳಿ ಸಮಾಜಕ್ಕೆ ಅದು ವಿನಿಯೋಗ ಆಗ್ಬೇಕು. ಆ ಮನೋಭಾವನೆ ಇಟ್ಕೊಂಡೆ ನಾನು ಈ ಒಂದು ಪೀಳಿ ಬಂದಂತವನು. ಸ್ವಲ್ಪ ಕಷ್ಟ, ನಮ್ಮ ಸಂಸಾರಕ್ಕೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದ್ ಕಡೆ ಸಮಾಜ ಸುಧಾರಿಸ್ಬೇಕು, ಒಂದ್ ಕಡೆ ಸಂಸಾರಕ್ಕೆ ಸಮಾಧಾನ ಹೇಳ್ತಾ ಹೋಗ್ಬೇಕು. ನನಗೆ ನನ್ನ ಶ್ರೀಮತಿ ವಿಜಯ ಅಂತ ಹೇಳಿ, ಶಿ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬಾಂಬೆ ಅಲ್ಲಿ, ತುಂಬಾ ಒಳ್ಳೆ ಹೆಣ್ಮಗಳು. ನನ್ನ ಇಷ್ಟು ಹೆಜ್ಜೆ ನಡಿಬೇಕಂದ್ರೆ ನನಗಿರ್ತಕ್ಕಂತ 2 ಮಕ್ಕಳು, ಸೌರಭ ಮತ್ತು ಪೂರಭ. ಅವಳು ಒಳ್ಳೆ ಸೊಸೆ ಸಿಕ್ಕಿದಾಳೆ, ಈಶಾ ಅಂತ ಹೇಳಿ. ಅವಳು ಬಾಂಬೆಲಿ ಹುಟ್ಟಿ ಬೆಳೆದಂತ. ಶಿ ಡಿಡ್ ಮಾಸ್ಟರ್ಸ್ ಇನ್ ಲಂಡನ್. ಅವಳು ಅವರದ ಇದ್ರಲ್ಲಿ ಒಳ್ಳೆ ಯಶಸ್ಸನ್ನು ಕಾಣ್ತಿದ್ದಾಳೆ. ಹಾಗಾಗಿ ವಿ ಆರ್ ಬ್ಲೆಸ್ಡ್ ಬೈ ಗಾಡ್ ಅಂತ ಹೇಳ್ಬೋದು. ಸೊ ಈಗ ಅಂದ್ರೆ ಉದ್ಯಮಿ ಆಗಿದ್ದವರು ಈಗ ರಾಜಕೀಯ ಕ್ಷೇತ್ರಕ್ಕೆ ಬಂದು ನಿಮ್ಗೆ ಯಾವುದೇ ರೀತಿಯಾದ ಅಸಮಾಧಾನ ಇಲ್ಲ, ಅಂದ್ರೆ ಬೇಸರ ಇಲ್ಲ. ಈಗ ನೀವ್ ಇಷ್ಟೊತ್ತು ಹೇಳಿದ್ ಕೇಳಿದ್ರೆ ನಿಮ್ಗೊಂದು ಸಂತೃಪ್ತಿ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ಯಾರಿಗೋ ಒಂದು ಸಹಾಯ ಮಾಡಕ್ಕೆ ನಮ್ಗೊಂದು ಈ ಅಧಿಕಾರ ಅನ್ನೋದು ನಮ್ಗೆ ಒಂದು ಅವಕಾಶ ಮಾಡ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಋಣಿಯಾಗಿರ್ಬೇಕು ಅಂತ ಹೇಳಿ ಅನ್ನುವಂಥ ಮಾತು ಅನ್ಸಿದೆ ನಿಮ್ಗೆ ಅಂತ ಹೇಳಿ. ಹಾಗೆ ಸುರೇಶ್ ಅಣ್ಣ ಅಂದ್ರೆ ಅಜಾತ ಶತ್ರು, ಅವ್ರಿಗಿರುವಂತ ಗುಣ ನಾವೆಲ್ಲ ನೋಡಿದ್ರೆ ಅವ್ರು ಅಜಾತ ಶತ್ರು ಅಂತ ಹೇಳ್ಬೋದು. ನಿಮ್ಗೆ ಯಾರಾದ್ರೂ ಶತ್ರುಗಳಿದಾರ ಈ ರಾಜಕೀಯ ರಂಗದಲ್ಲಿ? ನನಗೇನು ಕಾಣಿಸ್ತೇ ಇಲ್ಲ, ಮತ್ತೆ ಗೊತ್ತಿಲ್ಲ, ನಮ್ಮ ಬೆನ್ನು ನಮ್ಗೆ ಕಾಣೋದಿಲ್ಲಲ್ಲ. ಈಗ ನಾವು ಮಾಡಿದ್ದೆಲ್ಲ ಸರಿ ಅಂತ ನನ್ಗೆ ಅನ್ಸೋದಿಲ್ಲ. ತಪ್ಪಾಗಿರ್ಬೋದು. ನಾನು ದಿನ ಬೆಳಿಗ್ಗೆ ಎದ್ದು ನಾನು ದೇವ್ರ ಮುಂದೆ ನಿಂತಿದ್ದು ಹೇಳೋದು, ಭಗವಂತ ಈ ಕೈಯಲ್ಲಿ ಒಳ್ಳೆ ಕೆಲಸ ಮಾಡಿಸು, ನಾಲಿಗೆಯಲ್ಲಿ ಒಳ್ಳೆ ಮಾತು ಬರಬೇಕು, ತಲೆಯಲ್ಲಿ ಒಳ್ಳೆ ಯೋಜನೆ ಬರಬೇಕು, ಈ ಸಮಾಜದ ಋಣವನ್ನು ನಾವು ತೀರಿಸ್ಬೇಕು ಅನ್ನುವಂತ ದಿನನಿತ್ಯ ನಮ್ಮ ಪ್ರಾರ್ಥನೆ ಅದೇ ಇರುವಂತದ್ದು. ಆಮೇಲೆ ಪಾಲಿ ಬಂದು ಪಂಚಾಮೃತ. ಈ ಬದುಕು ಭಗವಂತ ಕೊಟ್ಟಂತ ಪ್ರಸಾದ ನಮಗೆ. ಹಾಗಾಗಿ ಅದು ಈ ಸಮಾಜಕ್ಕೆ, ಆ ದೇವರಿಗೆ ನಾನು ಮೊದಲಿಂದ ಸ್ವಲ್ಪ ಧರ್ಮ ಮತ್ತು ದೇವರನ್ನೇ ನಂಬಿಕೊಂಡೇ ನನ್ನ ಬದುಕನ್ನು ಕಟ್ಟಿಕೊಂಡಂತ. ರವಿ ಬೆಳಗೆರೆ ನಾನು ಪರಮ ನಾಸ್ತಿಕ, ನೀನು ಪರಮ ಆಸ್ತಿಕ, ನೋಡು ಆ ದೇವ್ರು ನಮ್ಮನ್ನ ಹೇಗೆ ಸೇರಿಸ ಅಂತ ಹೇಳಿ ನಾನಂದೆ, ನನ್ನ ದಾರಿ ನನಗೆ, ನಿನ್ನ ದಾರಿ ನನಗೆ ಅಂತ ಹೇಳಿ ಅನ್ನೊಂದು ಮಾತನ್ನ ನಾವೆಲ್ಲ ಹೇಳ್ತಾ ಇದ್ವಿ ಅವಾಗ. ನಾನು ಈಗಲೂ ಕೇಳ್ತಾರೆ, ಸುರೇಶ್ ಅಂತ ಹೇಳಿದ್ರೆ ಈ ಮೊನ್ನೆ ಯಾರು ಹೇಳಿದ್ರು, ವಾಡು ನಾಮ ಬಿಡ್ತಾಡು, ವಾಡ್ಯಾನ ಸುರೇಶ್ ಅಂತ ಹೇಳಿ, ಅವನು ನಾಮ ಇಡ್ತಾನ ಅವನೇ ಸುರೇಶ್ ಅಂತ ಕೇಳ್ತಿದ್ರು. ಹೀಗೆ ನಮ್ದೊಂದು ಐಡೆಂಟಿಟಿ, ಮೊದಲು ನಮ್ಮ ತಾಯಿ ಕೆಲಸ ಸಂಸ್ಕಾರ ಇದು. ಮೊದಲೊಂದು ದೇವರ ಗಂಧ ನಾನು ಜೋಬಲ್ಲಿ ಇರ್ತದೆ. ನಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡೋದು, ಅಲ್ಲಿ ಏನೋ ಇಟ್ಕೊಂಡು ನನಗೆ ಒಳ್ಳೇದಾಗಿದೆ, ಒಳ್ಳೇದಾಗ್ತೈತೆ. ಹೌದು, ಅಂದ್ರೆ ಒಳ್ಳೇದು ಬಯಸಿದ್ರೆ ಒಳ್ಳೇದೇ ಆಗತ್ತೆ ಯಾವಾಗ್ಲೂ ಅಂತ ಹೇಳೋದಕ್ಕೆ ಸುರೇಶ್ ಅಣ್ಣನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಸುರೇಶ್ ಅಣ್ಣ ಫಸ್ಟ್ ಟೈಮ್ ಶಾಸಕರಾದಾಗ ನಾವು ತುಂಬಾ ಇಲ್ಲಿ ನೆನಪು ಮಾಡ್ಕೊಂಡ್ವಿ. ಈ ಹೊತ್ತಿಗೆ ರವಿ ಬೆಳಗೆರೆ ಅವರು ಇದ್ದಿದ್ರೆ ಅವ್ರು ಅದನ್ನ ಯಾವ ರೀತಿ ಅವರು ಖುಷಿ ಪಡ್ತಾ ಇದ್ರು ಅಂತ ಹೇಳಿ. ನೀವು ಆ ಕ್ಷಣದಲ್ಲಿ ನೀವು ರವಿ ನಿಮ್ಮ ಗೆಳೆಯನ್ನ ಮಿಸ್ ಮಾಡ್ಕೊಂಡ್ರ? ನಾವು ಅನ್ಕೊಂಡ್ವಿ ಇಲ್ಲಿಂದ ಭಾಜಾ ಭಜಂತ್ರಿ ಇಡೀ ದಂಡ್ ಕಟ್ಕೊಂಡು ಅವರು ಕಾಪು ಕ್ಷೇತ್ರಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿ. ಬಹಳ ನನಗೆ ಅದೇ ಒಂದು ಕೊರತೆ ಅನಿಸ್ತು. ನನಗೆ ತುಂಬಾ ಹತ್ತಿರ ಅಂತವ್ರು ಒಂದು ರವಿ ಬೆಳಗೆರೆ, ಒಂದು ಯರಿಸ್ವಾಮಿ, ಆಮೇಲೆ ಒಬ್ರು ಮಹೇಶ್ ಅಣ್ಣ ಅಂತಿದ್ರು, ನನ್ನ ಬಿಸ್ನೆಸ್ ಪಾರ್ಟ್ನರ್. ಇವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ. ನಮ್ಮ ರಾಜಕೀಯ ಅಂತ ಹೇಳಿದ್ರೆ ತುಂಬಾ ಒಂಥರ ಅದೊಂಥರ ಹೊಳೆ ಇದ್ದಾಗೆ.
ಹಾಗಾಗಿ ಇಲ್ಲಿ ಒಂದೊಂದು ಹುಲ್ಲು ಕಡ್ಡಿ ಕೂಡ ನಮ್ಗೆ ಆಸರೆ ಆಗಿರುತ್ತೆ. ಕೊಡ್ತಾರೆ. ಒಂದಷ್ಟು ನಮಗೆ ಒಳ್ಳೆ ವಿಚಾರವನ್ನು ತಿಳಿಸಿಕೊಡ್ತಾರೆ. ನೀನು ಹೋಗೋ ದಾರಿ ಸರಿ ಇಲ್ಲ, ಈ ದಾರಿಲಿ ಹೋಗು. ನಾವೇನು ಸರ್ವಜ್ಞರಲ್ಲ. ಸಾರ್ವಜನಿಕ ಬದುಕಲ್ಲಿ ಕೆಲವು ಸಲ ನಮ್ಮಿಂದ ನಮ್ಗೆ ಗೊತ್ತಾಗಿ ತಪ್ಪಾಗಬಾರ್ದು. ಬೆಳಿಗ್ಗೆ ಎದ್ದು ಭಗವಂತ ಕೈಲಿ ಯಾವ್ದು ತಪ್ಪು ಮಾಡಿಸ್ಬೇಡ ಅಂತೇಳಿ ನಾವು ನಮ್ಮ ಪ್ರಾರ್ಥನೆ ಇರ್ತದೆ. ಆದ್ರೆ ಮನುಷ್ಯ ಸಹಜ ಕೆಲವು ಸಲ ಹೇಳ್ತಾರೆ, ತುಟ್ಟಿಯ ಮೀರಿ ಮಾತು ಬಹುದು ಎಚ್ಚರ, ಶುದ್ಧಿಯ ಮೀರಿ ಸಿಟ್ಟಬಹುದು ಎಚ್ಚರ, ಕಾಮ ಕ್ರೋಧ ಮದವು ಬಿಡೋದು ಎಚ್ಚರ, ಹೇಳಿ ಕೇಳಿ ಸಾವು ಬರೋದು ಎಚ್ಚರ ಅಂತ ಹೇಳ್ತಾರೆ. ಇದು ನಮ್ಮ ಸದಾ ನಮ್ಮ ಲ್ಯಾಂಗ್ವೇಜ್ ಮತ್ತೆ ಬಾಡಿ ಲ್ಯಾಂಗ್ವೇಜ್. ಕೆಲವು ಸಲ ನನಗೂ ಇತ್ತೀಚೆಗೆ ಯಾಕೋ ಕೆಲವು ಸಲ ನಮ್ಮನ್ನ ಮೀರಿ ಸಿಟ್ಟು ಬರ್ತದೆ. ನಿಮಗೂ ಸಿಟ್ಟು ಬರುತ್ತಾ? ಸುರೇಶ್ ಅಣ್ಣಂಗೂ ಸಿಟ್ಟು ಬರುತ್ತೆ ಅನ್ನೋದು ನಂಗೆ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು. ನಾನು ಕೆಲಸ ತುಂಬಾ ಪಶ್ಚಾತ್ತಾಪ ಮಾಡ್ತೇನೆ. ಹೌದಾ? ತುಂಬಾ ಕೆಲವು ಸಲ ಏನಾಗ್ತದೆ, ಒತ್ತಡ ಇರ್ತದೆ. ಸಾವಿರಾರು ಜನ ಅವ್ರಿಗೆ ಆನ್ಸರ್ ಮಾಡ್ಬೇಕಾಗ್ತದೆ. ಕೆಲವು ಸಲ ಆಗ್ಲಾರ್ದನ್ನ 4 ಸಲ ಕೇಳಿದಾಗ ತುಂಬಾ ಕೆಟ್ಟದಾಗ ಬೈದಲ್ಲ, ನಿಮ್ಗೆ ಭಾಷೆ ಅರ್ಥ ಆಗುದಿಲ್ಲ ಅದೇ ದೊಡ್ಡ ಸಿಟ್ಟು ಅಂತ. ನಮ್ ಕಡೆ ಆ ಭಾಷೆನೆ ಅದೇ ಇದಾಗ್ತದೆ. ಮತ್ತೆ ನಮ್ಮ ದೊಡ್ಡ ಆಸ್ತಿ ನಮ್ಮ ಕಾರ್ಯಕರ್ತರು, ತುಂಬಾ ಪ್ರೀತಿ ಮಾಡುವಂತ ಕಾರ್ಯಕರ್ತರು ನಮ್ಮಷ್ಟು ತ್ಯಾಗ ಮಾಡಿದ್ದಾರೆ, ಬದುಕನ್ನ ತ್ಯಾಗ ಮಾಡುವಂತವ್ರಿಗೆ ನೋಡಿ. 2,52,000 ಜನರಲ್ಲಿ ನಾನೊಬ್ಬ ಶಾಸಕ, 224 ಜನರಲ್ಲಿ ನಾನೊಬ್ಬ ಶಾಸಕ. ಈ ಸೌಭಾಗ್ಯವನ್ನು ಭಗವಂತ ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕ್ಷಣ ಕ್ಷಣ ಕೂಡ ನಾವು ಸಮರ್ಪಣಾ ಮನೋಭಾವದಲ್ಲಿ ಕೆಲಸ ಮಾಡ್ಬೇಕು, ನಮ್ಮನ್ನ ಒಪ್ಪಿಸ್ಕೊಳ್ಬೇಕು ಸಮಾಜಕ್ಕೆ. ಆ ನಿಟ್ಟಿನಲ್ಲಿ ಅವ್ರ ವಿಶ್ವಾಸ ಉಳಿಸ್ಕೊಳ್ಬೇಕಲ್ಲ. ರಾಜಕಾರಣದಲ್ಲಿ ಒಂದು ಹೆಸರಿದೆ, ಎಲ್ಲಿವರೆಗೆ ನಿಮ್ಮ ವಿಶ್ವಾಸ ಇರ್ತದೋ ಅಲ್ಲಿವರೆಗೆ ರಾಜಕಾರಣಿ ಶ್ವಾಸ ಇರ್ತಾನೆ. ಹಾಗಾಗಿ ಇದನ್ನ ನಿರಂತರವಾಗಿ ಮತ್ತೆ ಹಣೆ ಬರಾಗುವುದು ಹೇಳಿಕ್ ಆಗುದಿಲ್ಲ. ಹೇಳ್ತಾರೆ, ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ ಮತ್ತು ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ಋಷಿವಾಣಿ ಅಂತೆ. ಸಾತ್ವಿಕ ಪೋಷಣೆಯಲ್ಲಿ ಅದು ಸಹಜ ಸಂಕ್ರಮಣ ಆಗ್ತದೆ, ಶರಣರ ಮನದಾಳ ಮಾತು. ಇದೆಲ್ಲವನ್ನು ನಾವು ನೆನಪು ಮಾಡ್ತಾ ಮಾಡ್ತಾ ದಿನನಿತ್ಯ ನಾವು ಕೆಲಸ ಮಾಡ್ತಾ ಇರ್ತೀವಿ. ಆಗ್ತದೆ, ಅವಮಾನ ಆಗ್ತದೆ, ನೋವಾಗ್ತದೆ, ಕಷ್ಟ ಆಗ್ತದೆ, ಟೀಕೆ ಬರ್ತದೆ. ರಾಜಕಾರಣ ಅಂತದ್ದು ತನ್ನ ಎಲ್ಲೋ ಒಂದ್ ಕಡೆ ತನ್ನ ಘನತೆಯನ್ನ ಗೌರವನ ಕಳೆದುಕೊಳ್ತಾ ಇದೆ. ನಾವಿವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಒಪ್ಪಿಯೇ ನಾನು ಈ ರಾಜಕಾರಣ ಬಂದಿರ್ತಕ್ಕಂಥ. ಆ ಮನುಷ್ಯ ಅಷ್ಟೆಲ್ಲ ಮಾಡ್ತಾರೆ, ನಾವು ಏನಾದ್ರೂ ಮಾಡ್ಬೇಕು, ಶಾಸಕನಾಗಿ ಆಗ್ಬೇಕು ಅಂತ ಬಂದದ್ದಲ್ಲ. ಐ ಡು ಡೂ ಸಮಥಿಂಗ್ ಟು ದಿಸ್ ಸೊಸೈಟಿ ಅಂತ ಹೇಳಿ ಹೇಳ್ತಾರಲ್ಲ, ಗಿವ್ ಸಮಥಿಂಗ್ ಟು ದಿಸ್ ಸೊಸೈಟಿ ಅಂಡ್ ಎಕ್ಸಿಟ್ ಗ್ಲೋರಿಯಸ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಏನಾದ್ರು ಮಾಡ್ಬೇಕಂತ ಬಂದಂಥದ್ದು ಶಾಸಕನಾಗಿರ್ತಕ್ಕಂಥದ್ದು ಅದು ಜನರು ಕೊಟ್ಟಂತ ಭಿಕ್ಷೆ, ನಾವು ನಂಬಿರ್ತಕ್ಕಂಥ ದೇವರು ಕೊಟ್ಟಂತ ಭಿಕ್ಷೆ ಅಂತ ನಾನು ಭಾವಿಸ್ತೇನೆ. ಸುರೇಶಣ್ಣ, ಹಾಗೆ ನಿಮ್ಮ ತಾಯಿಯ ನೆನಪಲ್ಲಿ ನೀವೊಂದು ಗೋಶಾಲೆ ನಿರ್ಮಿಸಿದಿರ ಅಂತ ಹೇಳಿ ತಿಳಿತು. ಸೊ ಅದ್ರ ಬಗ್ಗೆ ಒಂಚೂರು ನಮ್ಗೆ ನೋಡಿ. ನಮ್ಮ ಈ ಸ್ಥಿತಿಗೆ ಕಾರಣ ನಮ್ಮ ತಾಯಿ. ರವಿ ಹಾಗೂ ತಾಯಿ ವಿಚಾರವನ್ನು ನಾನು ಭಾವುಕನಾಗ್ತೇನೆ. ನಾವು ಏನು ಅಲ್ದವ್ರನ್ನ ನಮ್ಗೆ ಸಂಸ್ಕಾರ ಕೊಟ್ಟು ವಿದ್ಯೆ ಕೊಟ್ಟು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಂತವ್ರು ನಮ್ಮ ತಾಯಿ. ನಾನು ಶಾಸಕನಾದಾಗ ತುಂಬಾ ನಮ್ಮ ತಾಯಿನ ಮಿಸ್ ಮಾಡ್ಕೊಂಡೆ. ಅಮ್ಮ ನೀನು ಇರ್ಬೇಕಾಗಿತ್ತು ಅಂತ ಹೇಳಿ. ಅದ್ರ ದೇವರು ಒಂದು ಕೊಟ್ಟು ಒಂದು ಕಸ್ಕೊಳ್ತಾರ. ನಮ್ಮ ಬಗ್ಗೆ ತುಂಬಾ ಕನಸುಕೊಂಡಂತವ್ರು, ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿದಂತವ್ರು, ನಮ್ಮ ತುಂಬಾ ಬಡತನದ ಬದುಕು ನಮ್ದು. ಹಾಗಾಗಿ ಆದ್ರೂ ಆ ಟೈಮ್ ಸಮಯದಲ್ಲಿ ಕೂಡ ನಮ್ಮಲ್ಲಿ ಒಂದಿಷ್ಟು ಆತ್ಮ ಹಾಗಲ್ಲ ಮಗ ಹೀಗೆ ಅಂತೇಳಿ. ನಾನು KS ಎಕ್ಸಾಮ್ ಪಾಸ್ ಆದೆ. ಎಕ್ಸಾಮ್ ಪಾಸ್ ಆದ್ಮೇಲೆ ವೈವೋನಲ್ಲಿ ನನ್ನ ಇಂಟರ್ವ್ಯೂ ತುಂಬಾ ಕೆಟ್ಟದಾಗಿ ಇಂಟರ್ವ್ಯೂ ಫೇಸ್ ಮಾಡಿದೆ ನಾನು. ಓಕೆ, ನೋಡಿ ಸುರೇಶಣ್ಣ KS ಕೂಡ ಪಾಸ್ ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ಇವತ್ತೇ ಗೊತ್ತಾಗ್ತಾ ಇರೋದು. ಇಂಟರ್ವ್ಯೂ ಅಲ್ಲಿ ಫೇಲ್ ಆಯ್ತು. ನಾನು 100% ಏನ್ ಆಗ್ತೇನೆ ಅಂದಿತ್ತು ನನಗೆ, ಕೊನೆ ಆಗ್ಲಿಲ್ಲ. ನಾನು ಒಂದು 4-5 ದಿವಸ ಸ್ವಲ್ಪ ಸಪ್ಪಗಿದ್ದೆ ನಾನು. ಅಮ್ಮ ಕರೆದು ಹೇಳಿದ ಮಾತು, ಮಗ ನಾಳೆ ಇನ್ನು ಯಾವ್ದು ಒಳ್ಳೇದಾಗ್ಲಿಕ್ಕಿದೆ, ಬೇಸರ ಮಾಡ್ಕೋಬೇಡ, ಭಗವಂತ ನಮ್ಮನ್ನ ಎಲ್ಲೋ ಒಂದ್ ಕಡೆ ಪರೀಕ್ಷೆ ಮಾಡ್ತಾನೆ, ಮತ್ತೆ ನೀನ್ ಒಳ್ಳೆಯವನು, ನನ್ನ ಮಗ ಅನ್ನೋದು ನೀನ್ ಒಳ್ಳೆಯವನ್ ಮಗ, ಆ ಕಾರಣಕ್ಕೆ ನಿನ್ಗೆ ಒಳ್ಳೇದಾಗ್ತದೆ. ನನಗೆ ಶಾಸಕನಾದಾಗ ನನ್ನ ಬದುಕಲ್ಲಿ ಒಂದೊಂದೇ ಮೆಟ್ಲು ಏರಿದಾಗ ಆ ಕಾರಣಕ್ಕೋಸ್ಕರ ನಮ್ಮ ತಾಯಿ ಹೇಳಿದಂತ ಮಾತು ಇವತ್ತಿಗೂ ನಮ್ಮನ್ನು ಕೈ ಹಿಡಿದು ಮುಂದೆ ಭಾವಿಸ್ತೇವೆ. ಅವ್ರ ಹೆಸರಲ್ಲಿ ಒಂದು ಸಂಕಲ್ಪ ಇತ್ತು, ಅವರಿಗೆ ಹಸು ಅಂದ್ರೆ ತುಂಬಾ ಪ್ರೀತಿ. ಹಾಗೆ ಅಲ್ಲಿ ಒಂದು ಗುರ್ಮೆ ಗೋವಿಹಾರ ಅಂತ ಮಾಡಿದ್ರು.
ಇವತ್ತಿಗೆ ಒಂದು 100-120 ಹಸು ಅವ್ರ ಹೆಸರಲ್ಲಿ ಸಾಕ್ತಾ ಇದ್ವಿ. ಓಕೆ. ಹೌದು, ಮಾಡ್ತಿದ್ವಿ. ಒಂದು ಗೋಶಾಲೆ ಅವ್ರ ಹೆಸರಲ್ಲಿ ನಡೀತಾ ಇದೆ. ಓಕೆ. ಹೌದು ಹೌದು. ನೋಡಿ ಎಂತ ಮಾತು ಹೇಳಿದಾರೆ ಅವರು. ಅಂತ ತಾಯಿ ಎಲ್ರಿಗೂ ಇದ್ಬಿಟ್ರೆ ಈ ಸಮಾಜದಲ್ಲಿ ಎಲ್ಲರೂ ಸುರೇಶಣ್ಣನ ತರಾನೇ ಮಕ್ಕಳು ಇರ್ತಾರೆ ಅಂತ ಹೇಳಿ ಅನ್ಸುತ್ತೆ ಅಲ್ವಾ ಸುರೇಶಣ್ಣ? ಇವತ್ತು ಕಾಪು ಕ್ಷೇತ್ರಕ್ಕೆ ನೀವು ಶಾಸಕರಾಗಿದ್ದೀರಿ. ನಿಮ್ಮನ್ನ ಆರಿಸಿ ಕಳಿಸಿದಂತಹ ಜನಕ್ಕೆ ಹಾಗೂ ನಿಮ್ಮ ಕ್ಷೇತ್ರಕ್ಕೆ ಮುಂದಿನ ಅಭಿವೃದ್ಧಿ ಯೋಜನೆಗಳನ್ನು ಏನ ಹಮ್ಮಿಕೊಂಡಿದ್ದೀರಾ ಅಂತ ಹೇಳಿ ಒಂದ್ ಸ್ವಲ್ಪ ಹಂಚ್ಕೊಳ್ಳಿ ನಮ್ಮ ಜೊತೆ. ಇಲ್ಲ ಯಶೋಮತಿ, ರಾಜಕಾರಣದಲ್ಲಿ ಆಸೆ ಆಕಾಶದಷ್ಟು, ಅವಕಾಶ ಸಾಸುವಷ್ಟು ಅಂತ ಹೇಳ್ತಾರೆ. ಸಿ ವಿ ಆರ್ ಬ್ಲೆಸ್ಡ್ ಬೈ ನೇಚರ್. ನಮಗೆ ಒಂದು ಕೋಸ್ಟಲ್ ಟೂರಿಸಂ ಅಲ್ಲಿ ಅದ್ಭುತ ಅವಕಾಶ ಇದೆ. ಹಾಗಾಗಿ ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಅಲ್ಲಿಯ ಯುವಕರು ಉದ್ಯೋಗವನ್ನು ಅರಸಿ ಪರ ರಾಜ್ಯಕ್ಕೆ, ಪರ ದೇಶಗಳಿಗೆ ಹೋಗ್ತಾರೆ. ಸೊ ನಾವು ಇಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಇಲ್ಲೇ ಅವ್ರ ತಂದೆ ತಾಯಿ ಮುಂದೆ ಇರ್ತಾರೆ. ನಮ್ಗೆ ಆ ದುಗುಡ, ಆ ಬೇನೆ, ಆ ಸಂಕಟ ಅರ್ಥ ಆಗ್ತದೆ. ಮಕ್ಕಳು ಮನೆ ಬಿಟ್ಟು ಹೋಗುವಾಗ, ಪರ ರಾಜ್ಯಕ್ಕೆ, ಪರ ದೇಶಕ್ಕೆ ಹೋಗುವಾಗ ಆ ತಂದೆ ತಾಯಿಯರ ದುಗುಡವನ್ನು ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ವಿ ಆರ್ ಬ್ಲೆಸ್ಡ್ ಬೈ ಗಾಡ್. ಉಡುಪಿ ಸಿಟಿ ಆಫ್ ಟೆಂಪಲ್ಸ್ ಅಂತ ಕರಿತೀವಿ. ಮೊನ್ನೆ ಕಾಪುನಲ್ಲಿ ಸುಮಾರು 66-70 ಕೋಟಿ ರೂಪಾಯಿಗಳ ಅದ್ಭುತ ದೇವಸ್ಥಾನ ಆಗಿದೆ. ಇವತ್ತಿಗೂ ದಿನ 10-15 ಸಾವಿರ ಜನ ಈಗಲೂ ಬರ್ತಾನೆ ಇದ್ದಾರೆ. ನಮ್ಮ ನಿರೀಕ್ಷೆಗೆ ಮೀರಿ ದೇವಸ್ಥಾನ ಬಂದಿದೆ. ಖಾಲಿ ದೇವಸ್ಥಾನ ಅಂತ ಹೇಳಿದ್ರೆ ಹಾಗಲ್ಲ. ಅದರಿಂದ ಏನಾಗ್ತದೆ, ಅಲ್ಲಿ ಪರಿಸರ, ಒಂದಿಷ್ಟು ಬಿಸ್ನೆಸ್, ಅಲ್ಲಿ ಹೋಟೆಲ್ಸು, ಅಲ್ಲಿ ಅಂಗಡಿಗಳು, ಹಾಗೆ ಅಲ್ಲಿ ರಿಕ್ಷಾದವರಿಗೆ, ಅಲ್ಲಿ ವ್ಯವಹಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯವಹಾರಸ್ಥರಿಗೆ ಅನುಕೂಲ ಆಗುತ್ತೆ. ಒಂದಿಷ್ಟು ಸಿಟಿ ಬೆಳೀತದೆ. ದಟ್ ಈಸ್ ಕಾಲ್ಡ್ ಎಸ್ ಎಕಾನಮಿ ಒಂದು. ಹಾಗೆ ಉಡುಪಿನಲ್ಲಿ ಒಂದಿಷ್ಟು ದೇವಸ್ಥಾನ ಇದೆ. ಅಲ್ಲಿ ಜನ ಏರ್ಪೋರ್ಟ್ ಇಂದ ಬರುವಾಗ ಮೊದಲು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಶ್ರೀ ಕ್ಷೇತ್ರ ಕಟೀಲಿಗೆ ಬರ್ತಾರೆ. ಅನಂತರದಲ್ಲಿ ನಮ್ಮಲ್ಲಿ ಮೊನ್ನೆ ಮೊಗವೀರ ಸಮುದಾಯರು ಒಂದು ಮಹಾಲಕ್ಷ್ಮಿ ದೇವಸ್ಥಾನ, ಅದ್ಭುತ ದೇವಸ್ಥಾನ ಕಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಮಾರಿಯಮ್ಮ ದೇವಸ್ಥಾನ ಅಲ್ಲಿ ಬರ್ತಾರೆ. ಅಂದ್ರೆ ಉಡುಪಿ ಶ್ರೀಕೃಷ್ಣ ಮಠ, ಮುಂದೆ ಹೋಗ್ತಾ ಹೋಗ್ತಾ ಆನೆಗುಡ್ಡೆ, ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮಂದಾರ್ತಿ, ಅನಂತರ ಕೊಲ್ಲೂರು, ಶ್ರೀ ಕ್ಷೇತ್ರ ಕೊಲ್ಲೂರು. ಹೀಗೆ ಅಲ್ಲಿ ಒಂಥರ ಟೆಂಪಲ್ ಟೂರಿಸಂ ಅಂತ. ಸೊ ಅಲ್ಲಿ ತುಂಬಾ ಸ್ಕೋಪ್ ಇದೆ. ತನ್ನ ಮೂಲಕ ಅಲ್ಲಿ ಒಂದಷ್ಟು ಜನ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಅನಂತರದಲ್ಲಿ ಎಜುಕೇಶನ್ ಹಬ್. ಅಲ್ಲಿ ಬೇರೆ ಬೇರೆ ರಾಜ್ಯಗಳ, ಬೇರೆ ಬೇರೆ ದೇಶಗಳ ತುಂಬಾ ಜನ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಎಜುಕೇಶನ್ ಹಬ್ ಅದು. ಆ ಮೂಲಕವಾಗಿ ಒಂದಷ್ಟು ಜನ ಬದುಕನ್ನ ಕಟ್ಟಿಕೊಳ್ಳಿ ಸಾಧ್ಯ ಆಗ್ತದೆ. ಇದೆಲ್ಲ ಕನಸಿದೆ. ನಾನು ಹೇಳಿದಲ್ಲ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ದೇವರು ನಡ್ಸ್ಕೊಡ್ಬೇಕು. ನಾವು ಶಾಸಕನಾಗಿ ಅಂತಲ್ಲ, ನಮ್ಮ ಸರ್ಕಾರ ಬರಬೇಕು, ನಾವು ಕೇಳಿದಷ್ಟು ಅವರಿಗೆ ಅನುದಾನ ಬರಬೇಕು, ನಡ್ಸಿಕೊಡ್ಬೇಕು. ನಮ್ಮ ಸಂಕಲ್ಪ ಮಾಡ್ತೀವಿ, ನಡ್ಸಿಕೊಡಂತವನು ಭಗವಂತ ಅಂತ ಹೇಳಿ ಮೊದಲಿಂದ ನಮ್ಮ ಇದು ಅಭಿಲಾಷೆ ಇರ್ತಕ್ಕಂಥ. ಸಾಕಷ್ಟು ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂತಹ ನಮ್ಮ ಸುರೇಶಣ್ಣ ಇನ್ನು ದೀರ್ಘ ಕಾಲಾವಧಿಯವರೆಗೂ ಶಾಸಕರಾಗಿ ಹಾಗೂ ಇನ್ನು ಉನ್ನತ ಸ್ಥಾನ ಗಳಿಸಲಿ ಅಂತ ಹೇಳಿ ಹಾರೈಸ್ತಾ, ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದು ಅವರ ಜೀವನದ ಸಾಧನೆಗಳನ್ನ ಹಾಗೂ ಅವರ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಯಶೋಗಿರೆ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಧನ್ಯವಾದಗಳು ಸುರೇಶ್. ಧನ್ಯವಾದ. ನಮ್ಮ ಯಶೋಗಿರೆ ಯೂಟ್ಯೂಬ್ ಚಾನಲ್ ನಲ್ಲಿ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಹೀಗಾಗಿ ನೀವು ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂದ್ರೆ ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಕ್ಷಣೆ ಮಾಡಿ. ಧನ್ಯವಾದ.